सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾನು ಸಿಂಹ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯಲ್ಲಿ 9ನೇ ಭಾಗದಲ್ಲಿ ಸೂರ್ಯ ಇರೋದರಿಂದ ನಿಮ್ಮ ಹಣೆ ಬರಹವನ್ನೇ ಬದಲಾಗುವಂತಹ ವಿಚಾರವಿದೆ. 10ನೇ ಮನೆಯಲ್ಲಿ ಗುರು ಇರೋದರಿಂದ ನಿಮ್ಮ ಒಂದು ಗೌರವ ಈ ಸಮಾಜದಲ್ಲಿ ಹೆಚ್ಚಾಗುತ್ತದೆ. 7ನೇ ಮನೆಯಲ್ಲಿ ಶನಿ ಇರೋದರಿಂದ ಪಾರ್ಟ್ನರ್ಶಿಪ್ ಅನ್ನೋ ವಿಚಾರವಿದ್ದರೆ ತುಂಬ ಹುಷಾರಾಗಿ ಇರಬೇಕು. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸಿನಲ್ಲಿ ನಿಮ್ಮ ಪ್ರಭಾವ ಚೆನ್ನಾಗೇ ಇರುತ್ತದೆ. ಹೊಸ ದೊಡ್ಡ ಪ್ರಾಜೆಕ್ಟ್ಗಳಿಗೆ ನೀವು ದೊಡ್ಡ ಲೀಡರ್ ಆಗಿ ಇರ್ತೀರ. ಇಷ್ಟು ದಿನ ನೀವು ಕಾಯ್ತಿದ್ದಂತಹ ಇನ್ಕ್ರಿಮೆಂಟು ಈ ಸಮಯದಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ಕೆಲಸದ ಜಾಗದಲ್ಲಿ ಅಹಂಕಾರ ಅನ್ನೋದು ಬೇಡ, ಹಾಗೂ ಎಲ್ಲರನ್ನೂ ಸಮನಾಗಿ ಮಾತನಾಡಿ ಸಮನಾಗಿ ವ್ಯವಹಾರ ಮಾಡಿ ನಿಮಗೆ ಉತ್ತಮ ಅಂಶ ದೊರೆಯಲಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಹೊಸ ಬಿಸ್ನೆಸ್ ಐಡಿಯಾಗಳು ನಿಮಗೆ ಸಕ್ಸಸ್ ಅನ್ನೋದು ತಂದು ಕೊಡುತ್ತದೆ. ಮಾರ್ಕೆಟಿನಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತುಂಬ ಉತ್ತಮವಾದ ಲಾಭವಿದೆ. ಬಿಸ್ನೆಸ್ಸಿನಲ್ಲಿ ಹೊಸ ಹೂಡಿಕೆಯನ್ನು ಮಾಡುವಂಥ ಸಂದರ್ಭ ಇದು ಉತ್ತಮವಾದ ಸಮಯವಿದೆ ಅಂತ ಹೇಳ್ಬೋದು. ಇವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ, ಕೈ ತುಂಬ ಹಣ ಬರುತ್ತದೆ. ನೀವು ಏನಾದರೂ ಹಳೆಯ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಉತ್ತಮವಾದ ಲಾಭ ಸಿಗುತ್ತದೆ. ನೀವು ಕಾರ್ ಅಥವಾ ಮೊಬೈಲನ್ನು ತಗೋಬೇಕು ಅಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲಿ ಅದು ನೆರವೇರುತ್ತೆ. ದುಡ್ಡು ಬರ್ತಾ ಇದೆ ಅಂತ ಹೇಳಿ ಕಂಡಲ್ಲಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಸೇವಿಂಗ್ಸ್ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ನಿಮ್ಮ ಮಾತೆ ಫೈನಲ್ ಅನ್ನೋ ಥರ ಇರುತ್ತೆ. ತಂದೆಯ ಕಡೆಯಿಂದ ಆಸ್ತಿಯ ವಿಚಾರದಲ್ಲಿ ಲಾಭ ದೊರೆಯಲಿದೆ. ಸಂಗಾತಿಯ ಜೊತೆ ಪ್ರೀತಿಯಿಂದ ಮಾತಾಡಿ. ಲವ್ ಮ್ಯಾರೇಜ್ಗೆ ನಿಮ್ಮ ಮನೆಯವರ ಅನುಮತಿ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದಲ್ಲಿ ತೊಂದರೆ ಏನೂ ಇರೋದಿಲ್ಲ. ಅತಿಯಾದ ಕೆಲಸದಿಂದ ತುಂಬ ಆಕ್ಟಿವ್ ಆಗಿ ಇರ್ತೀರ. ವ್ಯಾಯಾಮ ಮಾಡೋದಕ್ಕೆ ಈ ತಿಂಗಳು ಉತ್ತಮವಾದ ಸಮಯ ದೊರೆಯಲಿದೆ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಸೂರ್ಯ ನಿಮಗೆ ದೈವ. ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಹಾಗೂ ಆದಿತ್ಯ ಸ್ತೋತ್ರ ಮಂತ್ರವನ್ನು ಪಠಣೆಯನ್ನು ಮಾಡಿ. ಹಿರಿಯರಿಗೆ ಹಾಗೂ ತಂದೆ ತಾಯಿಯವರಿಗೆ ಒಂದು ನಮಸ್ಕಾರ ಮಾಡಿ ಅಥವಾ ಕಾಲಿಗೆ ಬೀಳಿ. ನಿಮಗೆ ಅವರಿಂದ ಅದೃಷ್ಟ ಹಾಗೂ ಹಣೆ ಬರಹವನ್ನೇ ಬದಲಾಗಿಸ್ತದೆ. ಒಟ್ಟಾರೆಯಾಗಿ ಇದಾಗಿತ್ತು ಸಿಂಹರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.